ಫೇಸ್ಬುಕ್ನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ. ಪದೇ ಪದೇ ಆ, ನಾವು ದರ್ಶನ ಹತ್ರ ಹೋಗಿದ್ವಿ, ಅವ್ರು ನಮ್ಮ ಹತ್ರ ಬಂದಾರೆ, ನಾವು ಅದ್ಯಾವುದೋ ಶೆಡ್ಡಿಗೆ ಹೋಗಿದ್ವಿ, ಆಮೇಲೆ ಅವ್ರೇನು ನಮಗೆ ಕೊಟ್ಟರು, ನಾವೇನೋ ಇಸ್ಕೊಂಡು ನಿಂತೀವಿ, ಎಲ್ಲ ಮಧ್ಯದಲ್ಲಿ ಬರ್ತಾರೆ. ನಾವು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿರಲಿಲ್ಲ, ಬಿಟ್ಬಿಟ್ಟಿದ್ವಿ. ಆದರೆ ನಮಗೆ ಭಾಳಷ್ಟು ಜನ ಫೋನ್ ಮಾಡಿ ನಮಗೆ ನಿಜ ಅನ್ನೋ ಒಂದು ರೀತಿಯಿಂದ ಎಲ್ಲ ಕಡೆ ಅದು ಹಬ್ಬಿಟ್ಟಿದೆ. ಅದರಿಂದಾಗಿ ನಿಮ್ಮನ್ನು ನಾವು ಕರೆದು ನಾವು ಮಾತಾಡೋ ಪರಿಸ್ಥಿತಿ ಬಂದಿದೆ. ನಾವು ನಾವು ಯಾರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು ಹತ್ರ 10 ಪೈಸೆ ಇಸ್ಕೊಂಡಿಲ್ಲ, ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದೇನೋ ಬಂದು, ನಾವು ಹಳೆ ಸ್ಕೂಟ್ರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ ಈ ಥರ ಒಂಥರ ಈ ಫೇಸ್ಬುಕ್ಕೋ ಅಥವಾ ಫೇಕ್ ಬುಕ್ಕೋ ಗೊತ್ತಿಲ್ಲ. ಇದು ನಮಗೆ ಭಾಳಷ್ಟು ನೋವು ತರ್ತಾ ಇದೆ. ಅದರಿಂದ ನಾವು ಆ ಫೇಸ್ಬುಕ್ ಏನು ಬರೀತಾರೆ, ಅವ್ರ ವಿಘ್ನ ಸಂತೋಷಗಳಿಗೆ ಕೈ ಮುಗಿದು ಕೇಳ್ತಿದ್ವಿ, ಇಂಥದನ್ನು ದಯಮಾಡಿ ಹಾಕಬೇಡ. ನಾವಷ್ಟು ಸಾಕಷ್ಟು ನೊಂದಿದ್ದೀವಿ. ಏನೋ ಸುಧಾರಿಸೋಣ ಅಷ್ಟರಲ್ಲಿ ಮತ್ತೆ ಕೆದಕಿ ನಮ್ಮನ್ನು ನೋವಿಗೆ ಮಾಡಬಾರ್ದು ಅಂತ ಅವ್ರ ಕೈ ಮುಗಿದು ಕೇಳ್ಕೊಳ್ತೀವಿ. ಇದೊಂದು ವಿಚಾರ ತಾವು ಎಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ಕರ್ನಾಟಕ ಜನತೆಗೆ ನಾವು ಯಾವುದೂ ಆ ಥರ ಮಾಡೋಕ್ಕೆ ಹೋಗಿಲ್ಲ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ.